BCA ಇತ್ತು. ಆದರೆ ಈಗ BBA BCA ಕೂಡ ಇಂಜಿನಿಯರಿಂಗ್ ತರ ಅವರು ಮಾನ್ಯತೆ ಪಡೆದುಕೊಳ್ಬೇಕು ಅಂತ ಹೇಳಿದಾಗ ನಾವು ಕೂಡ AICTE ಅಪ್ಲೈ ಮಾಡಿಕೊಂಡ್ವಿ, ನೋಂದಣಿ ಮಾಡಿಸಿಕೊಂಡ್ವಿ. ಅದಾದ ನಂತರ ಮತ್ತು ಮೊನ್ನೆ 3 ದಿವಸಗಳ ಕೆಳಗೆ AICTE ಇಂದ ನಮ್ಮ ಮಾನ್ಯತೆಯನ್ನ ನಮ್ಮ ಮಹಾವಿದ್ಯಾಲಯಕ್ಕೆ BBA ಮತ್ತು BCA ಕಾರ್ಯಕ್ರಮವನ್ನು ನಡೆಸಲಿಕ್ಕೆ, ಪದವಿ ಕೋರ್ಸ್ಗಳನ್ನು ನಡೆಸಲಿಕ್ಕೆ ಮಾನ್ಯತೆ ದೊರೆತಿದೆ ಅಂತ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಒಂದು ಇದರಲ್ಲಿ ಏನಂತಂದ್ರೆ AICTE ಅವರು ಕಾಲೇಜಿನಲ್ಲಿರುವಂತಹ ಮೂಲ ಸೌಲಭ್ಯಗಳು ಹಾಗೂ ಅಲ್ಲಿರುವಂತಹ ವ್ಯವಸ್ಥೆ, ಅದೇ ರೀತಿಯಾಗಿ ಪ್ರಾಧ್ಯಾಪಕರು, ನುರಿತ ಪ್ರಾಧ್ಯಾಪಕರು ಇದನ್ನೆಲ್ಲ ನೋಡಿ ಮಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹುಬ್ಬಳ್ಳಿ ಮಹಾನಗರದಲ್ಲಿ ನಮಗೆ ಈಗ BBA ಮತ್ತು BCA ಕೆಲವೇ ಮಹಾವಿದ್ಯಾಲಯಕ್ಕೆ ಸಿಕ್ಕಿದೆ ಅಂತ ಮಾಹಿತಿ ಬಂದಿದೆ. ಅದರಲ್ಲಿ ನಮ್ಮ ಮಹಾವಿದ್ಯಾಲಯವು ಕೂಡ ಒಂದು ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಅದರ ಜೊತೆಗೆ ನಿನ್ನೆ ತಮಗೆಲ್ಲ ಗೊತ್ತಿದ್ದಂತೆ PUC ಪರಿಣಾಮ ಬಂದಿದೆ. ನಮ್ಮ ಕಾಲೇಜಿನಲ್ಲಿ ಕೂಡ PUC ವಿದ್ಯಾರ್ಥಿಗಳು ಸುಮಾರು 90% ಅಷ್ಟು ರಿಸಲ್ಟ್ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇನೆ. ಮತ್ತು ಅದರಲ್ಲಿ 18 ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. ಈ ರೀತಿಯಾದಂತಹ ಉತ್ತಮ ಫಲಿತಾಂಶ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಅನ್ನಿಸ್ತದೆ. ಅದರ ಜೊತೆಗೆ ಈಗೇನು ನಮ್ಮ BBA BCA ಮತ್ತು BCom 3 ಪದವಿ ತರಗತಿಗಳು ನಮ್ಮ ಮಹಾವಿದ್ಯಾಲಯದಲ್ಲಿ ನಡೀತಾ ಇವೆ. ಈ ತರಗತಿಗಳಿಗೆ ಪ್ರವೇಶವನ್ನು ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಇದೇ ಬರುವ 21ರಂದು ಒಂದು ಎಂಟ್ರನ್ಸ್ ಎಕ್ಸಾಮಿನೇಷನ್ ಸ್ಕಾಲರ್ಶಿಪ್ ಟೆಸ್ಟ್ ಅಂತ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಈ ಸ್ಕಾಲರ್ಶಿಪ್ ಟೆಸ್ಟ್ ನಲ್ಲಿ ಕುಳಿತುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಅವರ ಒಂದು ಪರ್ಫಾರ್ಮೆನ್ಸ್ ಅನುಗುಣವಾಗಿ ನಾವು ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡ್ತಾ ಇದ್ದೇವೆ. ಈ ರೀತಿಯಾಗಿ ಪ್ರತಿ ವರ್ಷ ಸುಮಾರು ಅಂದಾಜು 10 ಲಕ್ಷ ರೂಪಾಯಿವರೆಗೆ ಸ್ಕಾಲರ್ಶಿಪ್ ಅನ್ನ ನಮ್ಮ ಸಂಸ್ಥೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಬಂದಿದ್ದೇವೆ. ಅದಲ್ಲದೆ 95% ಶೇಕಡ ಏನು SSLCಯಲ್ಲಿ ಅಥವಾ PUCಯಲ್ಲಿ ಶೇಕಡ 95% ಮಾಡುವಂತ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಅವರಿಗೆ ಯಾವುದೇ ಶುಲ್ಕ ಫೀಸ್ ಇಲ್ಲದೇ ಒಂದು ಅಡ್ಮಿಷನ್ ಕೊಡಬೇಕು